ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದ ವತಿಯಿಂದ ಯಶವಂತಪುರ ಕ್ಷೇತ್ರದ ಮರಿಯಪ್ಪನ ಪಾಳ್ಯದಲ್ಲಿ ರಾಜ್ಯ ಕಾರ್ಯದರ್ಶಿಗಳಾದ ಶಫಿ ಬೇಗ್ರವರ ಅಧ್ಯಕ್ಷತೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸುಮಾರು ಗಣ್ಯ ವ್ಯಕ್ತಿಗಳು, ಸಮಾಜ ಸೇವಕರಾದ ದೇವರಾಜ್, ಶಾರದಾ ಮುನಿರಾಜು, ಸಮಾಜ ಸೇವಕರಾದ ಚೇತನ್ ಗೌಡ್ರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಅಧ್ಯಕ್ಷರಾದ ಶಿವರಾಮೇಗೌಡರು ಮತ್ತು ಮರಿಯಪ್ಪನ ಪಾಳ್ಯದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಂಘಟನೆಯ ಎಲ್ಲ ಕಾರ್ಯದರ್ಶಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಶಫಿ ಬೇಗ್, ಸುಂದರೇಶ್, ಯೋಗೇಶ್ ಇನ್ನೂ ಹಲವಾರು ಸ್ನೇಹಿತರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸಿ, ಈ ನಿಮ್ಮ ಒಗ್ಗಟ್ಟು ಇದೇ ರೀತಿ ಇರಲಿ, ನಾಡು, ನುಡಿ, ಜಲ, ಭಾಷೆಗೆ ನೀವೆಲ್ಲರೂ ಒಂದೇ ಎಂದು ಒಗ್ಗಟ್ಟಾಗಿರಿ ಎಂದು ತಿಳಿಸಿದರು. ಯಶವಂತಪುರ ಕ್ಷೇತ್ರ ಮರಿಯಪ್ಪನ ಪಾಳ್ಯದಲ್ಲಿ ನಮ್ಮ ಆತ್ಮೀಯ ಸಹೋದರ ಶಫಿ ಮತ್ತು ಅವರ ತಂಡದವರು ಬಹಳ ಅರ್ಥಪೂರ್ಣ ಪೌರ ಕಾರ್ಮಿಕರಿಗೆ ಗೌರವ ಸಲ್ಲಿಸೋದ್ರ ಮುಖಾಂತರ, ಯಾಕಂದರೆ ಇದೆ ಸವಿತಾ ಸಮಾಜದವ್ರು ಏನಾದರೂ ನಮ್ಮ ಮುಟ್ಲಿಲ್ಲ ಅಂದರೆ ನಾವೆಲ್ಲ ರಾಕ್ಷಸ ಥರ ಕಾಯ್ತೀವಿ. ಹಂಗೆ ಪೌರ ಕಾರ್ಮಿಕರು ಏನಾದರೂ ಬೆಂಗಳೂರು ನಗರ 3 ದಿವಸ ಕೊಡಿಸ್ಲಿಲ್ಲ ಅಂದರೆ ಇಡೀ ಬೆಂಗಳೂರ ಒಂದು ಚಿತ್ರಣ ವಿದೇಶದವ್ರಿಗೂ ಹೋಗ್ಬಿಡುತ್ತೆ. ಆದ್ದರಿಂದ ಬೆಂಗಳೂರನ್ನ ಕಾಪಾಡ್ತಕ್ಕಂಥ ಪೌರ ಕಾರ್ಮಿಕರಿಗೆ ಅರ್ಥಪೂರ್ಣವಾದಂಥ ಒಂದು ಗೌರವವನ್ನು ಕೊಟ್ಟಿರ್ತಕ್ಕಂಥ ಈ ರಾಜ್ಯೋತ್ಸವದ ನಿಜವಾದ ಕನ್ನಡದ ಕೆಲಸ. ಆ ನಿಟ್ಟಲ್ಲಿ ಕನ್ನಡಿಗರು ಜಾಗೃತರಾಗಬೇಕು. ಇದು ಭಾಷೆಗೆ ತೊಂದರೆ ಇದೆ, ನೆಲಕ್ಕೆ ತೊಂದರೆ ಇದೆ, ಉದ್ಯೋಗಕ್ಕೆ ತೊಂದರೆ ಇದೆ. ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡುವಂಥ ವ್ಯವಸ್ಥೆ ಸೃಷ್ಟಿಯಾಗ್ತಿದೆ. ಇವೆಲ್ಲವನ್ನು ತಾಯಿ ಭುವನೇಶ್ವರಿ ದೂರ ಮಾಡಲಿ ಅಂತೇಳಿ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಹಾಗೆ ನಾಳೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನಾಚರಣೆ ಇದೆ. ಹಾಗೆ ನಾಡಗೀತೆಗೆ ಶತಮಾನೋತ್ಸವ ತುಂಬಿದೆ. ಶತಮಾನೋತ್ಸವ ಸಂಭ್ರಮವನ್ನು ಪ್ರತಿಯೊಬ್ಬ ಕನ್ನಡಿಗರು ಆಚರಿಸಬೇಕು ಅಂತ ಹೇಳ್ತೀನಿ. ಯಶವಂತಪುರ ಕ್ಷೇತ್ರದ ಮರಿಯಪ್ಪನಪಾಳ್ಯ ನಾಗದಹಳ್ಳಿ ವಾರ್ಡಿನಲ್ಲಿ ಮರಿಯಪ್ಪನಪಾಳ್ಯದ ಶಫಿ ಮತ್ತು ಅವರ ತಂಡದ ಎಲ್ಲ ಕನ್ನಡ ರಾಜ್ಯೋತ್ಸವ ಬಹಳ ಅದ್ದೂರಿಯಾಗಿ ಆಚರಿಸುತ್ತಾರೆ. ವರ್ಷ ಇದೇ ರೀತಿ ಆಚರಿಸಲಿ ಎಂದು ನಾನು ಶುಭ ಕೋರ್ತೀನಿ. ಇದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ ಬಟ್ಟೆ ಮತ್ತು ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಹಮ್ಮಿಕೊಂಡಿದ್ದರು. ಶಫಿ ಬೇಗ್ರವರು ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಗಣ್ಯರಿಗೆ, ಗ್ರಾಮಸ್ಥರಿಗೆ ಹಾಗೂ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ತಿಳಿಸಿದರು. ಕೋವಿಡ್ ಸಮಯದಿಂದ ನಿಲ್ಲಿಸ್ಬಿಟ್ಟಿದ್ವಿ, ಸಿಂಪಲ್ ಆಗಿ ಮಾಡ್ತಾ ಇದ್ವಿ. ಅದ್ದೂರಿ ಕಾರ್ಯಕ್ರಮ ಇದೇ ಮೊದಲನೇ ವರ್ಷ. ಮಧ್ಯಾಹ್ನ ಒಂದು 2000 ಜನಕ್ಕೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಆಯಿತು. ಹಾಗೂ ಪೌರ ಕಾರ್ಮಿಕರಿಗೆ ಸನ್ಮಾನ ಇಟ್ಕೊಂಡಿದ್ವಿ. ಇದು ಎಲ್ಲ ಭಾಗದಲ್ಲಿ ನಡೆದ್ರೆ ಅವ್ರಿಗೂ ಒಂದು ಮರ್ಯಾದೆ ಅಂತ ಸಿಕ್ಕಿದ್ರೆ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ. ಒಂದು ಮನುಷ್ಯತ್ವ, ಮಾನವೀಯತೆ ಬೆಳೆಯುತ್ತೆ. ಒಂದು ಈ ಭಾಗದಲ್ಲಿ ಕನ್ನಡ ಪರ ಕೆಲಸನ 25 ವರ್ಷದಿಂದ ಮಾಡ್ತೀವಿ. ಇದು ನಮ್ಮ ಪಡೆ. ಇಲ್ಲಿ ಯಾವುದೇ ಹೋರಾಟ ಆಗಲಿ ನಾವೆಲ್ಲ ಒಟ್ಟಾಗಿ ಮಾಡ್ತೀವಿ. ಇಲ್ಲಿ ಜಾತಿ, ಮತ, ಧರ್ಮ ಯಾವುದಕ್ಕೂ ಆಸ್ಪದ ಇಲ್ಲ. ನಾವು ರಾಜ್ಯಾಧ್ಯಕ್ಷ ಶಿವರಾಮೇಗೌಡರ ನೇತೃತ್ವದ ರಕ್ಷಣಾ ವೇದಿಕೆ ಮಾಡೋದ್ರಿಂದ ಶಿಸ್ತು, ಸಂಯಮ ಮತ್ತು ನ್ಯಾಯ, ಧರ್ಮ ಇದು ಮುಖ್ಯ. ಅದನ್ನು ಪಾಲಿಸ್ತಾ ಬರ್ತೀವಿ. ನಾವು ಇಂದಿನ ಪೀಳಿಗೆಗೆ ಇದನ್ನೇ ಹೇಳ್ಬೋದು. ಆದರೆ ನಿಮ್ಮ ಕೈಲಿ ಅನ್ನಕ್ಕೆ ಹಾಕಿ ಇಲ್ಲ, ಯಾರೋ ಮಾಡಿರೋ ಅನ್ನ ಆದರೂ ಬೇರೆ ಪಡಿಸಿ. ಇದು ಒಳ್ಳೆ ಧರ್ಮದ ಕೆಲಸ. ಹಾಗೆಯೇ ಇವತ್ತು ಬೆಂಗಳೂರಲ್ಲಿ ಯಾರು ಬೇಕಾದ್ರೂ ಬದುಕ್ಬೋದು, ಹೆಂಗೆ ಬೇಕಾದ್ರೂ ಬದುಕ್ಬೋದು. ಆದರೆ ನನ್ನಂಗೆ ಬದುಕಬೇಕು ಅನ್ನೋದಿದೆಯಲ್ಲ, ತುಂಬ ಕಷ್ಟದ ಕೆಲಸ. ಹಂಗಾಗಿ ದುಡಿಮೆ ಮಾಡಿ ಒಳ್ಳೆ ಬುದ್ಧಿ ಕಲೀರಿ. ಮುಂದಿನ ಪೀಳಿಗೆ ಕನ್ನಡವನ್ನು, ನಿಮ್ಮ ಮನೇನ ಒಟ್ಟಾಗಿ ಮಾಡಿಕೊಂಡು ಒಳ್ಳೆ ದಾರಿಲಿ ನಡೀರಿ ಅಂತ ಈ ಸಮಾಧಾನ